ಪ್ರಮುಖರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನಮ್ಮೆಲ್ಲ ನಾಯಕರೇ, ಒಂದೆರಡು ಮೂರು ವಿಷಯಗಳನ್ನು ನಿಮ್ಮ ಮುಂದೆ ಎಲ್ಲ ಸಭೆಗಳಲ್ಲಿ ಮಾತಾಡಿದ್ರಿಂದ ನೀವು ನಾವು ಮಾತಾಡಿ ಸುಮ್ಮನೆ ಹೇಳಿ ಕೇಳಿಸ್ಕೊಂಡು ಹೋಗೋಣ ಅಂತ ಕೂಡ ಸುಮ್ಮನೆ ಕೂತಿದ್ದಾರೆ. ಅನೇಕ ಜನರ ಮನದಾಳದ ನೋವೇನಂತ ಹೇಳಿದ್ರೆ, ಭಾಳ ವರ್ಷಗಳ ಕಾಲದಿಂದ ನಾವು ಬಿ ಜೆ ಪಿಯಲ್ಲಿ ಚುನಾವಣೆಗಳು ಬಂದಾಗ ಪಕ್ಷ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಭಾಳ ಜವಾಬ್ದಾರಿಯಿಂದ ಪ್ರತಿ ಮತದಾರರ ಮನೆಗೆ ಹೋಗಿ ನಾವು ಕೆಲಸ ಮಾಡಿದ್ದೇವೆ. ಪ್ರತಿನಿಧಿಗಳು ನಾವು ಯಾರಂತ ಇಲ್ಲಿ ತನಕ ಗೊತ್ತೇ ಆಗಿರಲಿಲ್ಲ, ನಮ್ಮನ್ನು ಗೊತ್ತೇ ಮಾಡ್ತಾ ಇದ್ದ ನೋವು ಅನೇಕ ಜನರಲ್ಲಿದೆ. ಹೌದಲ್ಲ? ಅಲ್ಲ, ನಿಜನ ಸುಳ್ಳ ಹೇಳ್ರಿ ಶಿವಣ್ಣ, ನಿಜ. ಬರೀ ಈಗ ನಾವು ಸ್ಥಳೀಯವಾಗಿ ಅನೇಕ ವರ್ಷಗಳ ಕಾಲ KGF ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಪಕ್ಷದ ಕೆಲಸವನ್ನು ಮಾಡಿ ಯಾವುದೇ ಚುನಾವಣೆ ಬಂದರೂ ಕೂಡ ಪ್ರಾಮಾಣಿಕವಾಗಿ ಹಗಲಿರುಳು ಪ್ರತಿ ಮನೆಗೂ ಕರಪತ್ರವನ್ನು ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಲೇ ಹೋಗಿದ್ದೀವಿ ನಾವು. ನೀವು ಹೋಗಿ ಆಮೇಲೆ ಬರ್ತೀವಿ, ಇಲ್ಲ ನನಗೆ ಸುಸ್ತಾಗುತ್ತೆ, ಇದು ಅವೆಲ್ಲ ಏನೇನಿಲ್ಲ. ಚುನಾವಣೆ ಬಂದುಬಿಟ್ರೆ ಬಿಸಿಲಿರಲಿ, ಮಳೆ ಇರಲಿ, ಗಾಳಿ ಇರಲಿ, ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಮನೆ ಸುತ್ತಿದ್ದಾರೆ. ಆ ಚುನಾವಣೆ ಮೇ ತಿಂಗಳಲ್ಲಿ ಹೆಂಗಿರ್ತದೆ ಅಂತ ಹೇಳಿದ್ರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಆ ರೀತಿ ಬಿಸಿಲಿರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ಊಟ ನೀರು ಯಾರು ಕೂಡ ಹೇಳ್ಕೊಳ್ಳೋದಿಲ್ಲ. ನಮ್ಮ ಗುರಿ ಏನು, ಚುನಾವಣೆಯಲ್ಲಿ ಈ ಬೂತಲ್ಲಿ, ಈ ಏರಿಯಾದಲ್ಲಿ ಬೇರೆ ಪಕ್ಷಗಳಿಗಿಂತ ನಮ್ಮ BJPಗೆ ಹೆಚ್ಚು ಮತ ತಗೋಬೇಕು ಅಂತೇಳಿ ಎಲ್ಲ ಮತದಾರನ ಕೈ ಕಾಲು ಹಿಡಿದು ಎಲ್ಲರನ್ನೂ ಕೂಡ ನಾವು ಕೇಳ್ಕೊಳ್ತೀವಿ, ಅಂಗ್ಲಾಜ್ತೀವಿ. ಇದರ ಮೂಲ ಉದ್ದೇಶ ಇಷ್ಟೇ. ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಜಗತ್ತಿನಲ್ಲೇ ನಂಬರ್ 5ನೇ ಸ್ಥಾನದಲ್ಲಿ ನಾವು ನಾಗಾಲೋಟದಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಯಾರೂ ಅಲ್ಲ. ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಏನೇನು ಕನಸುಗಳನ್ನು ಕಂಡಿದ್ದೀವೋ ಆ ಎಲ್ಲ ಕನಸುಗಳನ್ನು ನನಸಾಗಿ ಮಾಡಿ ನಿರೂಪಿಸಿ ನಮಗೆ ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡ್ತಕ್ಕಂಥ ಏಕೈಕ ನಾಯಕ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಈ ಮಾತು ಮುಂಚೆ ಎಲ್ಲರೂ ಅಷ್ಟೇ, ನರೇಂದ್ರ ಮೋದಿಜಿ ಅಂದರೆ ಎಲ್ಲರೂ ಸುಮ್ಮನೆ ಆಗುತ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೋಸ್ಕರ ನಾವು ಓಟ್ ಹಾಕಬೇಕು, ಅವ್ರಿಗೋಸ್ಕರ ನಾವು ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಎಲ್ಲವನ್ನು ಮರೆತು ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಳ್ಳೋದಿಲ್ಲ. ಅದೇ ರೀತಿ ನಮ್ಮ KGF ಕ್ಷೇತ್ರದಲ್ಲೂ ಕೂಡ ಕೆಲವು ಮುಖಂಡರೆಲ್ಲ ಇದ್ದಾರೆ. ಬೆರಳೆಣಿಕೆ ಅಷ್ಟೇ, 100 ಜನ 100 ಜನ ಸಿಕ್ಕಲ್ಲ. ಚುನಾವಣೆ ಬಂದಾಗ ಅವರು ಯಾವುದೇ ಆರ್ಥಿಕ ಪರಿಸ್ಥಿತಿಗೆ ಎದುರು ನೋಡೋದೇ ಇಲ್ಲ. ಅವರೆಲ್ಲೋ ಓಟ್ ಕೇಳಬೇಕು, ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಅಂತೇಳಿ ಅವ್ರ ಪಾಡಿಗೆ ಅವರು ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತಾನೇ ಇರ್ತಾರೆ. ಯಾವುದೋ ಒಂದು ಬೀದಿಗೆ ಹೋದ್ರೆ ಅಲ್ಲಿ ಕಾಣಿಸ್ತಾ ಇರ್ತಾರೆ, ಯಾವುದೋ ಒಂದು ಏರಿಯಾಗೆ ಹೋದರೆ ಯಾವುದೋ ಒಂದು ಬೂತ್ಗೆ ಹೋದ್ರೆ ಅಲ್ಲಿ ಕಾಣಿಸ್ತಾನೆ ಇರ್ತಾರೆ. ಆದರೆ ನಮ್ಮನ್ನು ದಿನ ಬೆಳಗಾದರೆ ನನಗೆ ಊಟಕ್ಕಿಲ್ಲ, ನಾಷ್ಟಕ್ಕಿಲ್ಲ, ಮತ್ತು ಸಮಸ್ಯೆ ಇದೆ ಅಂತೇನು ಕೇಳಲ್ಲ. ಆದರೆ ನಾವು ಹೀಗೆ ಉಳಿದುಬಿಟ್ಟಿದ್ದೀವಲ್ಲ ಅಂತ ನೋವು ಅವರಲ್ಲೂ ಇದೆ. ನಿಮ್ಮಲ್ಲಿ ಯಾವ ರೀತಿ ಇದೆಯೋ ಅವರಲ್ಲೂ ಹೊರಗಿದೆ. ಮನುಷ್ಯ ಅಂದಮೇಲೆ ತಾನು ಕಷ್ಟಪಟ್ಟಿದ್ದ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಾನಾಗಿ ಸ್ವಾಭಾವಿಕವಾಗಿ ಆ ಮನಸ್ಸಿಗೆ ನೋವು ಕಾಣ್ತಾರೆ. ಬಾಲಣ್ಣವ್ರು ಯಾಕೆ ಕಾಂಗ್ರೆಸ್ ಬಿಟ್ಟು ಇದೆ, ನಮ್ಮ ಪಕ್ಷಕ್ಕೆ ಬಂದರು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ. ಅಲ್ಲಿ ಸಿಗದೆ ಇರ್ತಕ್ಕಂಥ ಗೌರವ ಇಲ್ಲಿ ಸಿಗುತ್ತೆ, ನಮ್ಮ ಗೌರವ ಸಿಕ್ಕಪ್ಪ ಕಡೆ ಪಕ್ಷ ಅನ್ನುವಂಥ ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂಥ ಪ್ರತಿನಿಧಿಗಳು ಕೆಲಸ ನಮ್ಮದೇ ಸರಿ ಅಂತ ಏನಾರು ಒಟ್ಬಿಟ್ರೆ ಅವ್ರಿಗೂ ಕೂಡ ನಿರಾಸೆ ಆಗಿಬಿಟ್ರೆ ಅವರು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಪ್ರತಿಫಲ ಸಿಗ್ತದೆ. ಅನೇಕ ಜನ ಮುಖಂಡರುಗಳು ನಮ್ಮ ಕ್ಷೇತ್ರದಲ್ಲಿ, ಗ್ರಾಮಾಂತರದಲ್ಲೂ ಕೂಡ, ನಗರದಲ್ಲಿ ಅನೇಕ ಚುನಾವಣೆಗಳಲ್ಲಿ ಗ್ರಾಮಾಂತರದಲ್ಲಿ ಬಹುತೇಕ ಹೆಚ್ಚು ಮತಗಳು ನಮ್ಮ ಪಕ್ಷಕ್ಕೆ ಬಂದರೂ ಕೂಡ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಅವರು ದುಡಿದು ಊರುಗಳಲ್ಲಿ ಮತ್ತು ಬೂತುಗಳಲ್ಲಿ ಪ್ರತಿಯೊಬ್ಬ ಮತದಾರರನ್ನ ಮನವೊಲಿಸಿ ನಮ್ಮ ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡಿ ಓಟ್ ಹಾಕ್ಸ್ತಾರಲ್ಲ, ಅದೆಲ್ಲ ಕೊಡುಗೆ ಎಲ್ಲ ಅವ್ರಿಗೆ ಹೋಗಬೇಕಾಗಿದೆ. ಚುನಾವಣೆಗಳು 2 ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ವಿಧಾನಸಭೆಯಲ್ಲಿ. ಸೋಲಕ್ಕೆ ಕಾರಣಗಳನ್ನು ಅನೇಕ ಜನರು ಎಲ್ಲ ತಿಳ್ಕೊಂಡಿದ್ದಾರೆ, ಮತ್ತೆ ತಿರುಗಿ
ಆವೇಶ ಆಕ್ರೋಶ ಪಟ್ಟು ಮಾತಾಡೋದ್ರಲ್ಲಿ ಅರ್ಥ ಏನಿಲ್ಲ. ಸೋಲು ಯಾವ ರೀತಿ ಆಯಿತು ಅಂತ ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ಚುನಾವಣೆಗಳಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಗುರಿಯನ್ನು ಸಾಧಿಸಿಬಿಟ್ರೆ ಅದಕ್ಕಿಂತ ನಿಮ್ಮಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಜನ ನಿನ್ನೆ ಸಾಯಂಕಾಲದವರೆಗೂ ಯಾರನ್ನ ಅಧ್ಯಕ್ಷ ಮಾಡ್ತೀರಿ, ಯಾರು ಮುಖಂಡರು, ಯಾರಿಗೆ ಹೇಳಿದ್ದೀರಿ, ಏನು ಮಾಡ್ತೀರಿ ಅಂತ ಕೇಳ್ತಾನೆ ಇದ್ರು. ಕೆಲವರು ಮಾಡುವಂಥ ಅಧಿಕಾರ ನನಗಿಲ್ಲ, ಮಾಡಿಸುವಂಥ ಶಕ್ತಿನೂ ನನಗಿಲ್ಲ, ಯಾರು ಆಗ್ತಾರೋ ಗೊತ್ತಿಲ್ಲ ನನಗೆ. ಆಮೇಲೆ ನೀವೆಲ್ಲರೂ ಕೂಡ ಯಾರ್ಯಾರಿಗೆ ಆಸೆ ಇದೆ ಅಂತೇಳಿ ಅಲ್ಲ, ಇರೋ ಸತ್ಯ ಹೇಳ್ಬೇಕಲ್ಲ. ಇಲ್ಲಿ ತನಕ ನಡ್ಕೊಂಡ್ಬಂದಿರೋ ರೀತಿ ನೋಡಿದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಜನ ಆ ವಿಷಯದಲ್ಲಿ ನನ್ನ ಮೇಲೆ ಭರವಸೆ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟು ನೋವನ್ನು ಅನುಭವಿಸ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹಿಂದೆ ಹೋಗಿ ಮಾತಾಡಲ್ಲ ಅಂತ ಹೇಳಿದೆ. ನೋವನ್ನು ಅನುಭವಿಸ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಪಕ್ಷದ ಏನು ಸಿದ್ಧಾಂತಗಳಿವೆ ಅದರಲ್ಲೇ ಹೋಗ್ಬೇಕಾಗುತ್ತೆ. ಅದೇ ರೀತಿ ನಡ್ಕೊಂಡು ಕೂಡ KGF ಅಲ್ಲಿ ಮತ್ತು ನಗರ ಮತ್ತು ಗ್ರಾಮಾಂತರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಬಂತು. ಭಾಳ ಚೆನ್ನಾಗಿ ಅವ್ರ ಬೇರೆ ಶಕ್ತಿ ಇತ್ತು ಇಲ್ಲೋ ಆದಂಥವ್ರು ಗೌರವ ಕೊಟ್ಕೊಂಡು ಸಾರ್ವಜನಿಕ ಮಟ್ಟದಲ್ಲಿ ಪಾರ್ಟಿಗೋಸ್ಕರ ಮತ್ತು ಮುಖಂಡರು ಗೌರವ ಕೊಟ್ಕೊಂಡು ನಡ್ಕೊಂಡು ಹೋಗಿರೋ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಕೂಡ ನಾವು ನಮ್ಮ ಜೊತೆ ಇಟ್ಕೊಂಡು ಕೆಲಸ ಮಾಡಿದ್ವಿ. ಕಳೆದ 5 ವರ್ಷಗಳಿಂದ ನಾವು ಅದು ವ್ಯತಿರಿಕ್ತವಾದಂಥ ಒಂದು ಸಂದರ್ಭಗಳನ್ನು ನಾವು ನೋಡಿದ್ದೀವಿ, ಅನುಭವಿಸ್ತೀವಿ. ಅದಕ್ಕೆ ನಾನು ಹೇಳಿದೆ, ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ನನ್ನ ಮೇಲೆ ಯಾವ ಆರೋಪವನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಯಾರು ಬೇಕಾದರೂ ನಾನು ಅಧ್ಯಕ್ಷ ಆಗಬೇಕು ಅಂತ ಕೇಳಿದ್ರೆ ತಪ್ಪೇನಿಲ್ಲ. ಆಮೇಲೆ ಎಲ್ಲರಿಗೂ ಸಾಮರ್ಥ್ಯ ಇದ್ದೇ ಇರುತ್ತೆ. ಆಮೇಲೆ ಅವ್ರು ಕೊಟ್ಟರೆ ಮಾಡೋಕ್ಕಾಗಲ್ಲ, ಇವ್ರು ಕೊಟ್ಟರೆ ಮಾಡೋಕ್ಕಾಗಲ್ಲ ಅಂತ ನಾವೇ ತೀರ್ಮಾನ ಮಾಡೋದ್ರಿಂದ ಅರ್ಥ ಇಲ್ಲ. ಕೊಟ್ಟ ಮೇಲೆ ನಮಗಿಂತ ಹೆಚ್ಚಾಗಿ ಕೆಲಸ ಮಾಡ್ಬೋದು ಗೊತ್ತಾಗಲ್ಲ. ನಾವು ಅಂದ್ಕೊಡೋಕ್ಕಾಗಲ್ಲ. ಈಗ ಕೊಟ್ಟು ನನಗೆ ಬೇಕು ಅಂತ ತಗೊಂಡು ಆಮೇಲೆ ಕೊಟ್ಟು ಮಾಡಿರೋದು ಕೂಡ ಯಾವ್ಯಾವ ರೀತಿ ಆಗಿದೆ ಅನ್ನೋದು ಕೂಡ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಎಲ್ಲ ಇದೆ. ಆದರೆ ಇನ್ನು ಮುಂದೆ ಆಗುವಂಥವ್ರು ಯಾರ್ಯಾರು ಸಾಮರ್ಥ್ಯ ಹೇಗಿದೆ ಹೇಳೋಕ್ಕೆ ನೀವು ಯಾರು ಆಗ್ತೀರೋ ಅದರಲ್ಲಿ ನನ್ನ ಮೇಲೆ ಸಂಶಯ ಪಡ್ಬೋದು. ನನ್ನ ಹತ್ರ ನೀನು ಮಾತಾಡಿ ನಾನು ಮಾಡಿಸ್ಬಿಟ್ಟೆ ಇಲ್ಲ ನಂದಿನ ನಡೀತದೆ ಅಂತ ಏನಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ BJP ಗೋಪಾಲಣ್ಣ ಹೇಳಿದಕ್ಕೆ ಭಾಳ ನೋವಿನ. ಯಾಕಂದರೆ ನನ್ನ ಎಲೆಕ್ಷನ್ ವೆಂಕಟೇಶ್ವರ ಮತ್ತು ಸೀರೆ ಇವರೆಲ್ಲ ಏನಿದ್ರು ಅವ್ರು ಹೇಳಿ ಸತ್ಯ ಇದೆ. ಯಾಕಂದರೆ ನಾನು ಒಪ್ಕೊಳ್ಳೇಬೇಕು ಸತ್ಯನ. ಅವರು ಕೆಲಸಕ್ಕೆ ಹೋದರೆ ಮಾತ್ರ ಅವ್ರು ಸಂಸದಲ್ಲಿ ಹಾಕ್ತೀರಿ, ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಸಂಬಳ ಕೊಡಬೇಕು, ಕಟ್ ಮಾಡ್ತಾರೆ. ಅಂಥದ್ದು 1 ತಿಂಗಳು 1.5 ತಿಂಗಳು 2 ತಿಂಗಳು ರಜೆ ಹಾಕಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಕೆಲ್ಸಕ್ಕೆ ಹೋಗೋರು ಅಂತಂದರೆ ಕೆಲ್ಸಕ್ಕೆ ಹೋಗದೇ ಇರೋರು ಪಾಪ ಅವ್ರಿಗೆ ಸಂಪಾದನೆ ಇಲ್ಲ ಅಂಥವರು ಕೂಡ ದಿನನಿತ್ಯ ನಮಗೋಸ್ಕರ ದುಡ್ಡಿರೋರು ಕೂಡ ನನ್ನ ಎಲೆಕ್ಷನಿಂದ ನಾನು ನಿರಂತರ ನೋಡಿಕೊಂಡೇ ಬಂದಿದ್ದೀನಿ. ಅವ್ರು ಆಮೇಲೆ ಏನೂ ಕೇಳೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಕ್ಯಾಂಪೇನಿಂಗ್ ಅಂತ ತಿಳ್ಕೊತಾರೆ. ಯಾರ ಹತ್ರ ತಿಳ್ಕೊತಾರೋ ಗೊತ್ತಿಲ್ಲ. ಈಗ ಅಲ್ಲಿ ಬರ್ತಾರೆ. ನಾವು ಒಂದು ಮನೆ ಹತ್ರ ಹೋದರೆ ಅವ್ರ 10 ಮನೆ ಹತ್ರ ಹೋಗಿರ್ತಾರೆ ಕರಪತ್ರ. BJP ಓಟ್ ಹಾಕ್ಬೇಕಮ್ಮ, ಸಂಪರ್ಕ ನಿಂತಿದ್ದಾರೆ, ಇಲ್ಲಿ ಗೆದ್ದರೆ BJP ಗೆದ್ದರೆ ನಮಗೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಬೀದಿಗಳು ಚೆನ್ನಾಗಾಗ್ತದೆ, ಊರು ಚೆನ್ನಾಗಾಗ್ತದೆ, ಈಗ ರೌಡಿಸಮ್ ಇರೋದಿಲ್ಲ, ಎಲ್ಲರೂ ನೆಮ್ಮದಿಯಾಗಿ ಬದುಕ್ತಾರೆ ಅಂತೇಳಿ ಎಲ್ಲರೂ ಕೂಡ ಕನಸನ್ನು ಕಟ್ಕೊಂಡು ಆ ಚುನಾವಣೆಗೆ ಕೆಲಸ ಮಾಡಿದ್ದಾರೆ. ಮಾಡಿದಾದಮೇಲೆ ನಂದು ಕೆಲವು ತಪ್ಪುಗಳು ಅವು ನಡೆದಿದೆ. ಯಾರೋ ಒಬ್ಬರ ಮುಖಾಂತರ ಒಬ್ಬರ ಜೊತೆಯಲ್ಲಿ ಇಟ್ಕೊಂಡು ಒಬ್ಬರು ಹೇಳ್ದಂಗೆ ಕೇಳಿಕೊಂಡು ಸುಮಾರು 1.5 ವರ್ಷ 2 ವರ್ಷಗಳ ಕಾಲ ಆ ಅಧಿಕಾರ ದುರುಪಯೋಗ ಆಗಿದ್ದು ಕೂಡ ನೀವು ನೋಡಿದ್ದೀರಿ ಮತ್ತು ನೊಂದ್ಕೊಂಡಿದ್ದೀರಿ. ಅದನ್ನು ನಾನು ಒಪ್ಕೊಳ್ತೀನಿ. ಕಾರಣ ಏನಂತ ಹೇಳಿದ್ರೆ, ಹೊಸದಾಗಿ ಬಂದ ಮೇಲೆ ಯಾರು ಒಳ್ಳೆಯದು ಕೆಟ್ಟರು ಅಂತ ತಿಳ್ಕೊಂಡು ನಮಗೊಂದಷ್ಟು ಸಮಯ ಬೇಕಾಗಿತ್ತು. ಆ ಸಮಯವನ್ನು ಅವರು ದುರುಪಯೋಗ ಮಾಡಿಕೊಂಡ್ರು. ಆಮೇಲೆ ಆ ಘಟನೆಗಳು ನನಗೆ ಅನುಭವ ಆಯಿತು. ನಿಮಗೆ ಆ 2 ವರ್ಷಗಳ ನೋವು ನಿಮ್ಮಲ್ಲಿ ಹಾಗೆ ಉಳ್ಕೊಳ್ತು. ಆಮೇಲೆ ಇನ್ನು ಉಳಿದಂಥ 3 ವರ್ಷಗಳಲ್ಲಿ ನಾನು ಆ 2 ವರ್ಷದ್ದು ಸೇರಿಸಿ ಒಟ್ಟು 5 ವರ್ಷಗಳ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೀನಿ. BJP ಗೆದ್ದರೆ ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅಂತೇಳಿ KGF ಕ್ಷೇತ್ರದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಸಾಕ್ಷಿಯನ್ನು. ಆಮೇಲೆ ಯಾರಿಗೂ ನಾವು ಗಲಾಟೆಗಳು ಮಾಡ್ತಿಲ್ಲ, ಯಾರಿಗೂ ಕೇಸ್ ಹಾಕ್ಸಿಲ್ಲ, ಎಲ್ಲೂ ಹೊಡೆದಾಡಕ್ಕೆ ಬಿಟ್ಟಿಲ್ಲ. ಆ ರೀತಿ ಆಗಿರ್ತಕ್ಕಂಥ ಸಂದರ್ಭಗಳನ್ನಂದರೆ ನಾವು ಸಮಾಧಾನ ಮಾಡಿ ಆಗಬಾರ್ದು ಅಂತೇಳಿ ನಾವು ತಡೆದಿದ್ದೇವೆ ಹೊರತು ಯಾರಿಗೂ ನಾವು ಜಾತಿ ಗಲಾಟೆಗಳಾಗಲಿ ಪಕ್ಷದ ಗಲಾಟೆ ಆಗಲಿ ಯಾವುದು ಮಾಡೋಕ್ಕೆ ಬಿಟ್ಟಿಲ್ಲ.
ಕಾರಣ ಅಂತ ಹೇಳಿದ್ರೆ ಇಂದಿನ ನಾವು ಬರೋಕ್ಕಿಂತ ಇದ್ದಂಥ ಕಾಲದಲ್ಲಿ ಇದ್ದಂಥ ಇತಿಹಾಸ ಹೇಗಿತ್ತು ಈ ಕ್ಷೇತ್ರದ ಮೇಲೆ ಅಪಪ್ರಚಾರಗಳು ಅದಿರಬಾರದು, ಅಳಿಸಿ ಹೋಗ್ಬೇಕು. ನಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಇತಿಹಾಸದ ಪ್ರಸಿದ್ಧವಾದಂಥ ಒಂದು ಕ್ಷೇತ್ರ ನಮ್ಮ ದೇಶದಲ್ಲಿ ಅನ್ನುವಂಥದ್ದು ನಾವು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣಕ್ಕೆ ನಾವು ಕಾರಣಭೂತರಾಗಬೇಕಂತೇಳಿ ಕೆಲಸ ಮಾಡ್ತೀವಿ. ಅನೇಕ ಜನ ವರ್ಷಗಳ 30 ವರ್ಷ 40 ವರ್ಷ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿ ಎಲ್ಲ ಕೆಲಸಗಳನ್ನು ಬಿಟ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅವ್ರು ಇವತ್ತಿಗೂ ಕೂಡ ಕೆಲವರು ಏನೂ ಆಗಿಲ್ಲ, ನಾಮಿನೇಷನ್ ಕೂಡ ಆಗಿಲ್ಲ, ಪಕ್ಷದಲ್ಲಿ ಏನೂ ಅಧಿಕಾರ ತಗೊಂಡಿಲ್ಲ, ಸೌಲಭ್ಯಗಳು ತಗೊಂಡಿಲ್ಲ, ಹಾಗೇ ಇದ್ದಾರೆ. ಆದರೆ ಇತ್ತೀಚೆಗೆ ಬಂದ ಮೇಲೆ ಕೆಲವೇ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಕೂಡ ಅವ್ರಿಗೆ ಏನು ಬೇಕೋ ಅದೆಲ್ಲನೂ ಕೂಡ ಮಾಡಿಕೊಂಡು ಅನುಭವಿಸಿರೋದು ಕೂಡ ನಮ್ಮ ಕಣ್ಮುಂದೆ ಅದು ಅವ್ರಿಗೆ ನೋವಾಗಿ ನಿಜವಾದ ಕಾರ್ಯಕರ್ತರನ್ನ ನಿಜವಾದ ಮುಖಂಡರುಗಳನ್ನು ಗುರುತಿಸಿ ಮಾಡಲಿಲ್ವಲ್ಲ ನಮಗೆ ಅಧಿಕಾರ ಸಿಕ್ಕಿದ ಮೇಲೆ ಅನ್ನುವಂಥ ಕೊರಗು ಅವರಲ್ಲಿ ಈಗಲೂ ಕೆಲವರು ಇದೆ. ಸಹಜವಾಗಿ ಅದು ಅವ್ರಿಗೆ ಬರ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ಮರಿಬಾರ್ದು. ಜನಪ್ರತಿನಿಧಿಗಳಾಗ್ತಕ್ಕಂಥವ್ರು ನನ್ನನ್ನು ಸೇರಿಕೊಂಡು ಇನ್ನೊಬ್ಬರ ಮೇಲೆ ಯಾವ ನಾನು ಅಲ್ಲಿಗಳಿಗೆ ಹೋಗಲ್ಲ, ಮತ್ತು ಯಾರನ್ನೂ ನಾನು ಕೋಪನ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತು ಅದರಿಂದ ಏನೂ ಆಗೋದಿಲ್ಲ. ಆಮೇಲೆ ಒಂದೊಂದು ಸತ್ಯ, ಈ ಮತದಾರರಿದ್ದಾರಲ್ಲ ಇವರು ಭಾಳ ಬುದ್ಧಿವಂತರು. ನಾವು ಏನೇ ಭಾಷಣ ಮಾಡಿದ್ರು, ಏನೇ ವಿಚಾರಗಳನ್ನು ಅವ್ರ ಮುಂದೆ ಇದ್ದು ಕೂಡ ಅದೆಲ್ಲ ಕೇಳ್ಕೊಂಡು ಹೋಗಿ ಅವ್ರು ಮತದಾನ ಮಾಡೋಂಥ ಸಂದರ್ಭ ಮಾಡೋಂಥ ತೀರ್ಮಾನವೇ ಅವ್ರದ್ದಾಗಿರ್ತದೆ, ನಮ್ಮದಾಗಿರಲ್ಲ. ಯಾಕಂದರೆ ನಮ್ದಿರೋದು ಒಂದೇ ಓಟು, 2 ಓಟ್ ಇಲ್ವಲ್ಲ, ಆಯಿತಾ? 2 ಓಟ್ ನಮ್ದಿಲ್ಲ. ಅದಕ್ಕಾಗಿ ಅವರನ್ನು ನಾವು ದೇವರು ಅಂತಲೇ ತಿಳ್ಕೊಬೇಕು ಮತದಾರರನ್ನು. ಅದಕ್ಕೆ ಅವರನ್ನು ನಾವು ಯಾವತ್ತೂ ಕೂಡ ಮತದಾರರನ್ನ ಪ್ರೀತಿಯಿಂದಲೇ ಮಾತಾಡಬೇಕು, ಅವರನ್ನು ಮನವೊಲಿಸಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನೇನು ಕಾರ್ಯಕ್ರಮಗಳನ್ನು ನಮ್ಮ ದೇಶದ ಕಟ್ಟಕಡೆಯ ಜನರಿಗೆ ತಲುಪಿಸಿದ್ದಾರೆ, ಅವ್ರು ನಮ್ಮ ಮನೆ ಬಾಗಿಲು ಬರೋಕ್ಕಾಗಿಲ್ಲ, ಅವ್ರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸೋಕ್ಕಾಗೋದಿಲ್ಲ. ಆದರೆ ನಾವೇ ಪ್ರಧಾನಮಂತ್ರಿಗಳು, ನಾವೇ ದೇಶದ ಅಗ್ರಗಣ್ಯ ನಾಯಕರು ಅಂತೇಳಿ ನಾವೇ ಕೆಲಸ ಮಾಡಬೇಕು ಅವ್ರಿಗೋಸ್ಕರ. ಅನೇಕ ಜನರು ಇಲ್ಲಿ ನೊಂದಂಥವ್ರು ಕೂತಿರ್ತಕ್ಕಂಥ ನೀವು ಕೇಳ್ಬೋದು, ಯಾರ್ಮೇಲೆ ಸರಿ ಭಾಷಣ ಮಾಡಿ ನೀವು ನಮ್ಮ ಕೈಗೆಲ್ಲ ಓಟ್ ಹಾಕ್ಸ್ಕೊಂತೀರಿ, ನೀವು ಗೆದ್ದಾದ್ಮೇಲೆ ಮತ್ತು ಗೆಲ್ಸಾದ್ಮೇಲೆ ನೀವು ಯಾರಂತ 5 ವರ್ಷ ನಮ್ಮನ್ನು ನೀವು ಕೇರೆ ಮಾಡೋದಿಲ್ಲ ಅನ್ನೋಂಥ ಮುಖಂಡರು ನೊಂದಂಥ ಸುಮಾರು ಜನ ಇದ್ದಾರೆ. ಅದಕ್ಕೆ ನನ್ನ ಹತ್ರನೂ ಕೆಲ ಸಂದರ್ಭದಲ್ಲಿ ಉತ್ತರ ಸಿಗಲ್ಲ. ಯಾಕಂದರೆ ನೊಂದಿರೋರಲ್ಲಿ ನಾನು ಒಬ್ಬ ಅಂತ ಹೇಳಿ ಮತ್ತು ಹೇಳ್ಕೊಂಬಿಡ್ತೀನಿ ಮುಂದೆ. ಯಾಕಂದರೆ ನಾವು ಮಾಡ್ಕೊಂಡು ಬೈಬಾರ್ದಲ್ಲ. ಅದಕ್ಕಾಗಿ ಸಾರ್ವಜನಿಕವಾಗಿ ನಾವು ಏನು ಮಾತಾಡಿದ್ರು ಕೂಡ ಯಾರೋ ಒಬ್ಬನ್ನ ಬೆರಳು ತೋರಿಸಿ ನಾನು ಬೈತಾ ಇದ್ದೀನಿ, ಯಾರೋ ಒಬ್ಬ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಹಾಗಾಗಿ ಸಾರ್ವಜನಿಕರಿಗೆ ನಾವು ಮಾತಾಡೋದು ತಪ್ಪದು. ನಾನು ಮಾತಾಡೋಕ್ಕಾಗೋದಿಲ್ಲ. ನೀವು ಬೇಕಾದರೆ ನಮ್ಮನ್ನು ಏನು ಬೇಕಾದರೂ ಕೇಳ್ಬೋದು. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡ್ರೆ ನನಗೇನು ಮಾಡಿಲ್ಲ, 5 ವರ್ಷ ಆಯ್ತು ಈಗ ಬಂದಿದ್ದೀರಿ, ಮತ್ತೆ ಓಟ್ ಹಾಕ್ಸ್ಕೊಂಡಿದ್ದು 5 ವರ್ಷ ಏನು ಮಾಡ್ತೀರಿ ಅಂತ ಯಾವ ಗ್ಯಾರಂಟಿ? 5 ವರ್ಷದಲ್ಲಿ ನಾವು ಮಾತಾಡಿದ್ರು ನಮಸ್ಕಾರ ಮಾಡೋದು ಕ್ಯಾರೆ ಮಾಡಿಲ್ಲ, ಯಾವ ದಾಸಪ್ಪ ಅಂತ ಹೇಳಿಲ್ಲ. ಅಲ್ಲಿಗೆ ಬಂದೆ ನಮಸ್ಕಾರ ಮಾಡಿದೆ, ಇಲ್ಲಿಗೆ ಬಂದೆ ನಮಸ್ಕಾರ ಮಾಡಿದೆ, ಆಮೇಲೆ ನಿಮ್ಮ ಮನೆ ಹತ್ರ ಬಂದೆ, KGF ಬಂದರೆ ಬೇರೆ 2-3 ಮಾತ್ರ ನೀವು ಮಾತಾಡ್ತೀರಿ, ಇನ್ನು ಉಳಿದವ್ರು ನೀವು ಮಾತಾಡೋದೇನು ಅಂತ ನನ್ನ ಬೈತೀರಿ. ಅದಕ್ಕೆ ನಿಮ್ಮನ್ನು ಕೈ ಮುಗಿದು ನಾನು ಇವಾಗಲೇ ಕೇಳ್ಕೊಂಡ್ಬಿಡ್ತೀನಿ, ನಮ್ಮನ್ನು ಬೈಬೇಡ್ರಿ. BJP ಓಟ್ ಹಾಕಿ ಈ ದೇಶಕ್ಕೆ ಮತ್ತೊಂದು ಸಾರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಬೇಕು. ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳು ನಿಮಗೆಲ್ಲನೂ ಗೊತ್ತಿದೆ. ನಾನಂತೂ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ 232 ಬೂತ್ನಲ್ಲಿ 119 ಬೂತು, ವಿಲೇಜಲ್ಲಿ 117 ಬೂತು ನಗರಕ್ಕೆ ಬರುತ್ತೆ. 15 ಪಂಚಾಯತಿ, ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 15 ಪಂಚಾಯತಿ ಬರುತ್ತೆ, ರೆವಿನ್ಯೂ ತಾಲೂಕಿಗೆ 16 ಪಂಚಾಯತಿ ಬರುತ್ತೆ, ನಗರದಲ್ಲಿ 35 ವಾರ್ಡ್ ಇದೆ. 35 ವಾರ್ಡಲ್ಲಿ ನಮ್ಮ ಪಕ್ಷದವರು ಯಾರ್ಯಾರು ಅಂತ ನನಗೆ ಹೇಳುತ್ತೆ ಸ್ವಲ್ಪ ಸಾಮರ್ಥ್ಯ ಇದೆ. ನಾನು 100% ನಾನು ನಿಮ್ಮನ್ನು ಗುರುತಿಡಿತೀನಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ವೇಳೆ ಏನಾರ ಹೆಸರು ಬರ್ತಿದ್ರೆ ನೀವು ನಮ್ಮವರು, ನಮ್ಮ ಪಾರ್ಟಿಯವರು ಅಂತೇಳಿ ನಾನು ಹತ್ಕೊಂಡು ಮಾತಾಡೋಂಥ ಶಕ್ತಿ ನೀವೇ ಕೊಟ್ಟಿದ್ದೀರಿ, ನನಗೆ ನೀವೇ ಕೊಟ್ಟಿದ್ದೀರಿ. ಆಮೇಲೆ KGF ಇರ್ತಕ್ಕಂಥ ಯಾವುದೇ ಏರಿಯಾಗೆ ಹೋಗಬೇಕು ನಾನು ಯಾರಿಗೂ ಕೇಳ್ಕೊಬೇಕಂತೇನಿಲ್ಲ. KGFಗೆ ಅಲ್ಲಿಂದ ಬಂದ ತಕ್ಷಣ, ಕೋಲಾರಿಂದನೋ ಬೆಂಗಳೂರಿಂದನೋ ಇನ್ನೊಂದರಿಂದ ಬಂದ ತಕ್ಷಣ ನಾನೊಂದು 23 ರಮೇಶ್ ಅಂತವ್ರನ್ನ ಕೇಳ್ಕೊಂಡು ಹೆಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕಂತ ಕೇಳೋಂಥ ಭ್ರಮೆ ನಮಗೇನಿಲ್ಲ. ನಿಮ್ಮನ್ನೆಲ್ಲರೂ ಯಾವ ಹೋಗ್ಬೇಕು, ಯಾವ ಪಂಚಾಯತ್ಗೆ ಹೋಗ್ಬೇಕು, ಯಾವ ಹೋಗ್ಬೇಕು ಅಂತ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ನೀವು ನನಗೆ ಕಲಿಸ್ಕೊಟ್ಟಿರೋ ಪಾಠ, ನೀವು ನಮ್ಮ ಕ್ಷೇತ್ರದಲ್ಲಿ. ಯಾಕಂದರೆ
ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳು ಬಂದ್ಬಿಟ್ಟಿದ್ದೀವಿ, ಆ ರೀತಿ ಬಂದ್ಬಿಟ್ಟಿದ್ದೀವಿ. ಆಮೇಲೆ ನಮಗೆ ಯಾವತ್ತೂ ಏರ್ ಕೋಚಿಂಗಿಂದ ನಿಮ್ಮನ್ನು ಸಂಬೋಧಿಸಬೇಕು ಮಾತಾಡಬೇಕು ಅಂತೇಳಿ ನಮಗೆ ಆ ಭಾವನೆ ಬರೋದೇ ಇಲ್ಲ. ಎಲ್ಲರನ್ನೂ ಅಕ್ಕ ತಂಗಿ ಅನ್ನೋದು ಅಣ್ಣ ತಮ್ಮಂದಿರು ಅನ್ನೋದು ನಾವೆಲ್ಲರೂ ಒಂದು ಕುಟುಂಬ ರೀತಿ ಹೋಗ್ಬೇಕು ಅನ್ನೋದೇ ನಮ್ಗೆ ಇವತ್ತು ಅಷ್ಟೇ ಮುಂದಕ್ಕೂ ಅಷ್ಟೇ. ಯಾಕಂದರೆ ನಮಗೂ ಒಂದು ಸಂಸ್ಕಾರ ಬೇಕಲ್ಲ. ನನಗೆ ಓಟ್ ಹಾಕಿದ್ದೀರಿ, ನನ್ನನ್ನು ಅಧಿಕಾರ ಕೊಟ್ಟಿದ್ದೀರಿ, 2 ಸಾರಿ ನೀವು MLA ಮಾಡಿದ್ದೀರಿ, ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಮಾಡಿದ್ದೀರಿ. ಸೋತಿರೋದನ್ನು ನಿಮ್ಮ ಮುಂದೆ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಸೋತಿದ್ದೀನಿ ಅಂತೇಳಿ ನಾನು ಅಂದ್ಕೊಳ್ಳೋದಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಸೋತಿದ್ದೀವಿ ಅಂತ ನಾವು ಅಂದ್ಕೊಂಡು ಮುಂದಿನ ಗೆಲುವು ನಾವು ನೋಡೋದಕ್ಕೆ ಗೆಲ್ಲಿಸಿದಾಗ ಕೊಟ್ಟಂಥ ಅಧಿಕಾರವನ್ನು ನಿಮಗೋಸ್ಕರ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಶಕ್ತಿ ಮೀರಿ ಅನ್ನೋದು ಕೂಡ ನಿಮಗೆಲ್ಲನೂ ಕೂಡ ಗೊತ್ತಿದೆ. ಬಂದ ತಕ್ಷಣ ಸ್ಪಂದಿಸಿ ಕೆಲಸ ಮಾಡಬೇಕು. ನಿಮ್ಮನ್ನು ಯಾಕೋ ಬಂದೆ, ಏನು ಬಂದೆ, ನೀನು ಯಾರು ಅವ್ನು ಕರ್ಕೊಂಬ ಇವನು ಕರ್ಕೊಂಬ ಅಂತ ನಾನು ಯಾವತ್ತೂ ಏನೂ ಹೇಳಿಲ್ಲ. ಆ ರೀತಿ ಮಾಡೋಕ್ಕೂ ಹೋಗಲಿಲ್ಲ. ಅದು ನಮ್ಮ ಕರ್ತವ್ಯವೂ ಅಲ್ಲ, ಕೆಲಸನೂ ಅಲ್ಲ. ಒಬ್ಬ ಜನಪ್ರತಿನಿಧಿ ನಿಮ್ಮೆಲ್ಲರ ಮಾತು ತಕ್ಕೊಂಡು ಆಯ್ಕೆ ಆದಮೇಲೆ ನಿಮಗೆಲ್ಲರಿಗೂ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹೊರತು ನಿಮಗೆ ನೋವಾಗುವಂಥ ರೀತಿಯಲ್ಲಿ ನಾವೇನಾದರೂ ನಡ್ಕೊಂಡ್ಬಿಟ್ರೆ ಕೆಲವೊಮ್ಮೆ ನೀವು ಮನಸ್ಸು ಬಿಚ್ಚಿ ಮಾತಾಡದಿದ್ರು ಕೂಡ ನೀವು ತೀರ್ಮಾನ ಮಾಡ್ತೀರಿ, ಇನ್ನೊಂದು ಸರಿ ನನ್ನ ಓಟನ್ನು ಯಾವ ಕಾರಣಕ್ಕೂ ನೀವು ಸಂಪರ್ಕಕ್ಕೆ ಹಾಕಬಾರ್ದು ಅಂತ ತೀರ್ಮಾನ ಮಾಡ್ಬಿಡ್ತೀವಿ. ಕರೆಕ್ಟಾ? ನೋಡಿ, ಅದನ್ನು ಹೇಳಲ್ಲ. ಯಾಕೆ ಗೊತ್ತಾ? ನೀವು ಹೇಳಲ್ಲ ಯಾಕೆ ಇಷ್ಟು ದೂರ ಆಗಬೇಕಂತ. ಅಲ್ಲಿ ಎಲೆಕ್ಷನ್ ಬರಲಿ ನೋಡ್ಕೊಳ್ಳೋಣ ಆಮೇಲೆ ಅಂತೀರ. ಅವನಲ್ಲೇ ಬರವೆ ಅಂಥದ್ದಕ್ಕೆ ನಾವು ಅವಕಾಶ ಕೊಡಬಾರ್ದು. ಪಂಚಾಯತಿ ಸದಸ್ಯರಿಂದ ಹಿಡ್ಕೊಂಡು ನನ್ನವ್ರಿಗೆ ಉಳಿದವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕೆ ನಾವು ಹಿಂಗೆಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ದೀವಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರೆ, ಪದೇ 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 ನಾವು ಈ ರೀತಿ ಸೇರಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾನು ಭಾಳ ಆಸೆಯಿಂದ ನಿರೀಕ್ಷೆ ಇಟ್ಕೊಂಡಿದ್ದೆ. ನಮ್ಮ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಮ್ಮ ಕ್ಷೇತ್ರದಲ್ಲಿ 2 ಸಾರಿ ಇಲ್ಲಿ MLA ಆಗಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದವ್ರ ವಿರುದ್ಧ ಹೋರಾಟಗಳನ್ನು ರೂಪಿಸ್ತಾರೆ, ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾರೆ, ಕಾರ್ಯಕರ್ತರಿಗೆ ಶಕ್ತಿ ತುಂಬುತ್ತಾರೆ, ಕಾರ್ಯಕರ್ತರಿಗೆ ಉತ್ಸಾಹ ಹುಮ್ಮಸ್ಸು ಬರೋ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ವಿ. ಇಲ್ಲಿ ತನಕ ಒಂದೇ ಒಂದು ಹೋರಾಟ ನಮ್ಮ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ಶಾಸಕರ ವಿರುದ್ಧ ಆಗಲಿ ಅವರ ಸರ್ಕಾರದ ವಿರುದ್ಧ ಆಗಲಿ ಯಾರೂ ಕೂಡ ಚಕಾರ ಎತ್ತಿಲ್ಲ. ಇದಕ್ಕೆ ಕಾರಣ ಏನು ಕೂಡ ನನಗೂ ಇವತ್ತು ಪ್ರಶ್ನೆ ಆಗಿದೆ, ಅದು ನಿಮಗೂ ಪ್ರಶ್ನೆ ಆಗಿದೆ. ವಿರೋಧ ಪಕ್ಷದಲ್ಲಿ ರಾಜ್ಯದಲ್ಲಿ ನಾವಿದ್ದೀವಿ, ಇದು ನೋಡ್ತಾ ಇದೆ, ಅಧಿವೇಶನ ನಡೀತಾ ಇದೆ. ಆಡಳಿತ ಪಕ್ಷದ ಯಾವುದೇ ಒಬ್ಬ ಸದಸ್ಯ ಹಿಂದಿಟ್ಕೊಂಡು ಮಾತಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂತಂಥ ನಮ್ಮ ಸದಸ್ಯರು ಇನ್ಕ್ಲೂಡ್ JDS ಸದಸ್ಯರು ಸೇರಿಕೊಂಡು ಹೆಂಗೆ ಅವರಿಗೆ ಪ್ರತಿಕ್ರಿಯೆ ಉತ್ತರ ಕೊಡ್ತಾರೆ ಅಂತ ನೀವು ನೋಡ್ತಾ ಇದ್ದೀರಿಲ್ಲ. ನಿಮ್ಮದೇ ಮೊಬೈಲ್ಗಳಲ್ಲಿ ಬರ್ತಾ ಇದೆ. ಮೊಬೈಲ್ಗಳಲ್ಲಿ ನೋಡೋದೇನು, TV ನೋಡೋದೇನು. ನಾವು ಜವಾಬ್ದಾರಿ ನಿರ್ವಹಿಸಿಕೊಂಡು ಪಕ್ಷದಲ್ಲಿದ್ದಂಥವರು ಕಾಂಗ್ರೆಸ್ ವಿರುದ್ಧ ಒಂದೇ ಒಂದು ಕಾರ್ಯಕ್ರಮ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ಕಾರ್ಯಕರ್ತರು ಬೇರೆ ಏನು ಮಾಡೋಕ್ಕಾಗುತ್ತೆ? ಅದು ಇಲ್ಲೇ ಆಗಿತ್ತಾ ಕ್ರಮ ಮಾಡೋದಕ್ಕೆ ದಿನಾಂಕವನ್ನು ಸರ್ಕಾರದಿಂದ ನಿಗದಿ ಮಾಡಿಕೊಡ್ತೀವಿ. ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಜಾತ್ರೆ ಆದರೂ ಕೂಡ ಆ ಜಾತ್ರೆಗೆ ಎಲ್ಲ ವರ್ಗದವರು ಕೂಡ ನಮಗೆ ಸಹಾಯ ಮಾಡ್ತಾರೆ, ಎಲ್ಲ ವರ್ಗದವರು. ಅದಕ್ಕಾಗಿಯೇ ಅದು ಯಶಸ್ವಿಯಾಗಿ ಹೋಗ್ತಾ ಇದೆ. ದೇವ್ರ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಕೂಡ ಇವಾಗ ನಿಮ್ಮನ್ನು ಈ ಸಭೆಯಲ್ಲಿ ಎಲ್ಲ ಸೇರಿದ್ರಿಂದ ಅದು ಪ್ರಸ್ತಾಪ ಮಾಡೋದಕ್ಕೆಂದರೆ ಮಾರ್ಚ್ 30-31ನೇ ತಾರೀಕು ಬರ್ಬೋದು, 31ನೇ ತಾರೀಕು ಬರ್ಬೋದು, 19ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ನೋಡಿ. ಆಗಂದ ತಕ್ಷಣ ನಮ್ಮ ದೇವಸ್ಥಾನದ ಇವತ್ತಿನ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಮಾತಾಡಿದ್ದೀವಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ವಿಷಯಗಳು ಮಾತಾಡಬೇಕಂತ ಹಚ್ಚಿದ್ರು ಕೂಡ ನೀವು ಮಾತಾಡದಿರೋದಕ್ಕೆ ಮೌನ ಆಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ನೀವು ಕೊಟ್ಟಂಥ ಕಷ್ಟಕ್ಕೆ ಪ್ರತಿಫಲ ಸಿಗದಿರ್ತಕ್ಕಂಥ ನೋವುಗೋಸ್ಕರ ನೀವು ಯಾರೂ ಮಾತಾಡಿಲ್ಲ ಅಂತ ನನ್ನ ಭಾವನೆ. ನಾವು ಕೂಡ ಮಾತಾಡೋಣ. ಯಾಕಂದ್ರೆ